ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾತೃಭೂಮಿ ವಾರ್ತೆಗಳಿಗೆ ಸ್ವಾಗತ. ನಾನು ಸಂತೋಷಿ ಸರ್ಜೋಳ್ಕರ್. ಮೊದಲಿಗೆ ಹೆಡ್ಲೈನ್ಸ್. YTPS ನೌಕರರ ಹೋರಾಟ ಮುಕ್ತಾಯ. ಪವರ್ ಮ್ಯಾಕ್ನಿಂದ ಕನಿಷ್ಠ ವೇತನ ಸೇರಿ ಎಲ್ಲ ಸೌಲಭ್ಯ. ಸದನದಲ್ಲಿ ಇಂಧನ ಸಚಿವರ ಉತ್ತರ. ಹೊಸಮನೆ ಪ್ರಕಾಶನದಿಂದ 23ರಂದು ಸಿದ್ದಲಿಂಗಯ್ಯ ಬದುಕು ಬರಹ ಕುರಿತು ವಿಚಾರ ಸಂಕಿರಣ. ಜಿಂದಪ್ಪ. ಏಪ್ರಿಲ್ 2ರಂದು ದೇವರ ದಾಸಿಮಯ್ಯ ಜಯಂತಿ ಆಚರಣೆ. ಏಪ್ರಿಲ್ 10ರಂದು ಭಗವಾನ್ ಮಹಾವೀರ್ ಜಯಂತಿ ಆಚರಣೆಗೆ ನಿರ್ಧಾರ. ಏಮ್ಸ್ ಮಂಜೂರಾತಿಗೆ ಧ್ವನಿ ಎತ್ತಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ ಹೋರಾಟ ಸಮಿತಿ ನಿಯೋಗ. ನಗರದ 80 ಫೀಟ್ ರಸ್ತೆ ನಿರ್ಮಾಣ ಅವೈಜ್ಞಾನಿಕ. ಚರಂಡಿ ನಿರ್ಮಾಣಕ್ಕೆ ಹೆಚ್ಚುವರಿ 5 ಕೋಟಿ ವೆಚ್ಚ ಆರೋಪ. ನಕಲಿ ನೋಟು ನೀಡಿದ ಆರೋಪ. 2 ಆರೋಪಿಗಳ ಬಂಧನ. ವಾರ್ತೆಗಳ ವಿವರ. ಎರಮರೆಸ್ ಶಾಖೋತ್ಪನ್ನ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 1200 ಹೊರಗುತ್ತಿಗೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಅರ್ಹತೆ ಆಧಾರದ ಮೇಲೆ ವೇತನ ನೀಡಲಾಗುತ್ತಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ಸದನದಲ್ಲಿ ಉತ್ತರ ನೀಡಿದ್ದಾರೆ. ಗ್ರಾಮೀಣ ಶಾಸಕ ದದ್ದಲ್ ಬಸನಗೌಡ ಇವರು ಕೇಳಿರುವ ಚುಕ್ಕೆ ಗುರುತಿನ ಪ್ರಶ್ನೆಗೆ ಲಿಖಿತ ಉತ್ತರ ನೀಡಿರುವ ಇಂಧನ ಸಚಿವರು ಪವರ್ ಮ್ಯಾಕ್ ಸಂಸ್ಥೆ ಕಾರ್ಮಿಕೆ ಕನಿಷ್ಠ ವೇತನ, ಪ್ರಾವಿಡೆಂಟ್ ಫಂಡ್, ಇಎಸ್ಐ, ವರ್ಕ್ಮ್ಯಾನ್ ಕಾಂಪೆನ್ಸೇಷನ್ ಪಾಲಿಸಿಗಳನ್ನು ನೀಡುತ್ತಿದೆ. 2023 ಜನವರಿ 20ರಂದು ನಡೆದ ಆಡಳಿತ ಮಂಡಳಿ ಹಾಗೂ ಗುತ್ತಿಗೆ ಕಾರ್ಮಿಕರ ಸಂಘದ ಜಂಟಿ ಸಭೆಯಲ್ಲಿ ಎಲ್ಲ ಸೌಲಭ್ಯ ಒದಗಿಸುತ್ತಿರುವುದಾಗಿ ಜಂಟಿ ಸಭೆಯಲ್ಲಿ ದಾಖಲಿಸಲಾಗಿದೆ. 1200 ಜನರು ಹೊರಗುತ್ತಿಗೆ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದು ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಿಲ್ಲ. ಆರೋಗ್ಯದ ಮೇಲೆ ಪರಿಣಾಮವಾಗದಂತೆ ಎಚ್ಚರಿಕೆ ವಹಿಸಲಾಗುತ್ತಿದೆ ಎಂದು ಲಿಖಿತ ಉತ್ತರದಲ್ಲಿ ತಿಳಿಸಿದ್ದಾರೆ. ಆದರೆ ಕನಿಷ್ಠ ವೇತನ, ಪ್ರತಿ ತಿಂಗಳು ವೇತನ ಪಾವತಿ, ಆರೋಗ್ಯ ಸಮಸ್ಯೆಗಳ ಆಗ್ರಹಿಸಿ ಹೊರಗುತ್ತಿಗೆ ನೌಕರರು ಅನಿರ್ದಿಷ್ಟ ಧರಣಿ ಪ್ರಾರಂಭಿಸಿದ್ದಾರೆ. ಇಲ್ಲಿ ಸತ್ಯ ಯಾರು ಎಂಬುದು ಪ್ರಶ್ನೆಯಾಗಿದೆ. ಇಂಧನ ಸಚಿವರು ತಿಳಿಸಿರುವಂತೆ ಪವರ್ ಮ್ಯಾಕ್ ಮತ್ತು ಗುತ್ತಿಗೆ ನೌಕರರ ಜಂಟಿ ಸಭೆಯಲ್ಲಿ ಎಲ್ಲ ಸೌಲಭ್ಯ ಒದಗಿಸಿರುವುದಾಗಿ ಗುತ್ತಿಗೆ ನೌಕರರು ಸಹಿ ಹಾಕಿದ ಮೇಲೆ ಹೋರಾಟ ನಡೆಸುತ್ತಿರುವುದೇಕೆ ಎಂಬ ಪ್ರಶ್ನೆ ಉದ್ಭವಿಸಿದೆ. ಆಯ್ತು, ಕರೀರಿ ನೀವು ಅವ್ರನ್ನ. ಸರ್ ಸ್ವಲ್ಪ ಪ್ಲೀಸ್ ಸರ್, ಅವರಿಗೆ ಕಾಲ್ ಫ್ರಾಕ್ಚರ್ ನಿಮ್ಮಲ್ಲಿ ಏನು ನನಗೆ ಬೀದಿ ವಾದ ನಾನು ತಯಾರಿಲ್ಲ. ಬೀದಿಲಿ ನಿಮ್ಮ ಜೊತೆಗೆ ವಾದ ಮಾಡಿ. ಯಾಕೆಂದರೆ ಇದೇ ಪವರ್ ಅವನು ಬರಬೇಕು. ಏನು ಈ ಸಿಸ್ಟಮ್ ಇರೋವರೆಗೂ ಈ ಸಿಸ್ಟಮೇ ಹೋಗ್ಬೇಕು ಅಂತ ಹೇಳೋರು ನಾವು. ಈ ಸಿಸ್ಟಮ್ ಸೆಟಲ್ಮೆಂಟ್ ಆಗ್ಬೇಕು ನಮ್ಮ ನಡುವೆ. ಆ ವ್ಯಕ್ತಿ ಇರಬೇಕು, ನೀವಿರಬೇಕು, ಇಡಿ ಅಂಡ್ ಅದರ್ಸು. ಇಲ್ಲ ಅಂತಂದರೆ ಕಳೆದ ಸಾರಿ ನೀವು ಹೇಳಿದಂಥದ್ದು ಏನು ಮಾಡೋದ, ನಾನೆಲ್ಲ ಕೊಡ್ತಾ ಇದ್ದೀನಿ, ಇಟ್ ಈಸ್ ನಥಿಂಗ್ ಟು ಡು ವಿತ್ ಕಾಂಟ್ರಾಕ್ಟ್ ಲೇಬರ್ ಸಿಸ್ಟಮ್ ಅಂತ ಬರಿತಾನ ಆತ. ನೀವು ಒಪ್ಕೋತೀರಾ ನೀವು? ವೆಯ್ಟ್ ಬೇಕಾ ಸಗಣಿ ಇದೆ ಅಂತ ಹೇಳ್ಬೇಕಾ ನಾನು? ನೀವು ಸುಮ್ಮನೆ ಇರ್ತೀರಿ ಅದನ್ನ ನೀವು ನೋಡಿ. ಆ ಕಾಗದಲ್ಲಿ ನಮಗೆ ಕಳಿಸ್ತೀರಾ ನೀವು ನೀನು ಇಂತಿಂಥ ಸವಲತ್ತುಗಳು ಕೊಡಬೇಕು, ನೀನು ಕೊಡದೇ ಇದ್ರೆ ನಿನ್ನ ಕಾಂಟ್ರಾಕ್ಟ್ನ ರದ್ದು ಮಾಡ್ತೀನಿ ಬಾಯ್ಬಿಟ್ಟು ಅದನ್ನಾದರೂ ಹೇಳಿ. ಅಂಥವ್ರನ್ನ ಹಿಡ್ಕೊಳ್ತೀವಿ ನಾವು. ನಿಮ್ಗೆ ಆ ಕನ್ಸ್ಟ್ರೆಂಟ್ಸ್ ಏನಿದೆ ಅನ್ನೋದು ನಮ್ಗೆ ಗೊತ್ತಾದರೆ ಟ್ರಾನ್ಸಿಟ್ ಲಾಸ್ ಆಗಬಾರ್ದು. ನೂರಾರು ನೌಕರರು ಪವರ್ ಮ್ಯಾಕ್ ಸಂಸ್ಥೆಯಿಂದ ವೇತನ,
ಭತ್ಯೆ ಪಾವತಿಯಾಗುತ್ತಿಲ್ಲ ಎಂದು ಆರೋಪಿಸಿ ಪ್ರತಿಭಟನೆಗಿಳಿದ್ದಾರೆ. ಆದರೆ ಹೊರಗುತ್ತಿಗೆ ನೌಕರರ ಸಂಘದ ಪದಾಧಿಕಾರಿಗಳೇ ಜಂಟಿ ಸಭೆಯಲ್ಲಿ ಎಲ್ಲ ಸೌಲಭ್ಯ ಪವರ್ ಮ್ಯಾಕ್ ನೀಡುತ್ತಿರುವುದಾಗಿ ಸಭೆ ನಡವಳಿಕೆ ಸಹಿ ಹಾಕಿರುವುದು ಗೊಂದಲಕ್ಕೆ ಕಾರಣವಾಗಿದೆ. ರಾಜ್ಯ ಸರ್ಕಾರಿ ಎಸ್ಸಿ ಎಸ್ಟಿ ನೌಕರರ ಸಮನ್ವಯ ಸಮಿತಿ ಮತ್ತು ಹೊಸಮನೆ ಪ್ರಕಾಶನಗಳ ಸಹಯೋಗದಲ್ಲಿ ಮಾರ್ಚ್ 23ರಂದು ನಗರದ ಸರ್ಕಾರಿ ನೌಕರರ ಮನೋರಂಜನಾ ಕೇಂದ್ರದಲ್ಲಿ ಕವಿ ಡಾಕ್ಟರ್ ಸಿದ್ದಲಿಂಗಯ್ಯನವರ ಬದುಕು ಬರಹ ಕುರಿತು ವಿಚಾರ ಸಂಕಿರಣ ಆಯೋಜಿಸಲಾಗಿದೆ ಎಂದು ಎಸ್ಸಿ ಎಸ್ಟಿ ನೌಕರರ ಸಂಘದ ಜಿಲ್ಲಾಧ್ಯಕ್ಷ ಜಿಂದಪ್ಪ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಕಾರ್ಯಕ್ರಮವನ್ನು ಹಿರಿಯ ಸಾಹಿತಿ ಬಾಬು ಭಂಡಾರಿಗಲ್ ಉದ್ಘಾಟಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೃಷ್ಣ ಶಾವಂತಗೇರ, ಜಿಲ್ಲಾ ದಲಿತ ಸಾಹಿತ್ಯ ಪರಿಷತ್ ಅಧ್ಯಕ್ಷ ತಾಯರಾಜ ಮರ್ಚಟಾಳ್, ಮಹಾಂತೇಶ್ ಬೀರಾದರ್, ಇಮಾಮುದ್ದೀನ್ ಮಾಡಗಿರಿ, ದೇವರಾಜ್ ಬಿಂಗಂ, ಕೆಜಿ ವೀರೇಶ್, ಪಿ ಬಸವರಾಜ ನಾಯಕ್, ಹೊಸಮನಿ ಪ್ರಕಾಶನದ ಬಶೀರ್ ಅಹಮದ್ ಹೊಸಮನಿ ಆಗಮಿಸಲಿದ್ದಾರೆ. ಡಾಕ್ಟರ್ ಸಿದ್ದಲಿಂಗಯ್ಯನವರ ಬದುಕು ಬರಹ ಕುರಿತು ಯುವ ಕವಿ ಈರಣ್ಣ ಬೆಂಗಾಲಿ ಉಪನ್ಯಾಸ ನೀಡಲಿದ್ದಾರೆ. ಡಾಕ್ಟರ್ ಸಿದ್ದಲಿಂಗಯ್ಯ ಅವರ ಸಾಮಾಜಿಕ ಹೋರಾಟ ಹಾಗೂ ಸಾಂಸ್ಕೃತಿಕ ಕೊಡುಗೆ ಕುರಿತು ಸಂಜೆ ವಾಹಿನಿ ಪತ್ರಿಕೆ ಪ್ರಧಾನ ಸಂಪಾದಕ ಅಣ್ಣಪ್ಪ ಮೇಟಿಗೌಡ ಉಪನ್ಯಾಸ ನೀಡಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಸಾಹಿತ್ಯ ಆಸಕ್ತರು, ಹೋರಾಟಗಾರರು, ಅಭಿಮಾನಿಗಳು ಭಾಗವಹಿಸುವಂತೆ ಮನವಿ ಮಾಡಿದರು. ಅವರ ಸಾಮಾಜಿಕ ಹೋರಾಟಗಳು ಮತ್ತು ಸಾಂಸ್ಕೃತಿಕ ಕೊಡುಗೆಗಳು ಇದು ಉಪನ್ಯಾಸ ಕಾರ್ಯಕ್ರಮ ಇರ್ತದೆ. ಆದ್ದರಿಂದ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಬಾಬು ಭಂಡಾರಿಗಲ್, ಹಿರಿಯ ಸಾಹಿತಿಗಳು, ರಾಯಚೂರು. ಅದೇ ರೀತಿ ಈ ಕಾರ್ಯಕ್ರಮ ಅಧ್ಯಕ್ಷವನ್ನು ಶ್ರೀ ಜಿಂದಪ್ಪ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಎಸ್ಸಿ ಎಸ್ಟಿ ಸಮನ್ವಯ ಸಮಿತಿ ಜಿಲ್ಲಾ ಘಟಕ ರಾಯಚೂರು. ಈ ಕಾರ್ಯಕ್ರಮ ಮುಖ್ಯ ಅತಿಥಿಗಳಾಗಿ ಶ್ರೀ ಕೃಷ್ಣ ಶಾವಂತಗೇರ, ಅಧ್ಯಕ್ಷರು, ಜಿಲ್ಲಾ ಸರ್ಕಾರ ನೌಕರರ ಸಂಘ ರಾಯಚೂರು. ಶ್ರೀ ಮಹಾಂತೇಶ್ ಬೀರಾದರ್, ಶಿಕ್ಷಕರು, ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿಗಳು, ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘ ರಾಯಚೂರು. ಇಮಾಮುದ್ದೀನ್ ಮಾಡಗಿರಿ, ಹಿರಿಯ ಸಾಹಿತಿಗಳು, ರಾಯಚೂರು. ದೇವರಾಜ್ ಬಿಂಗಂ, ಪ್ರಗತಿಪರ ಚಿಂತಕರು, ಸಾಮಾಜಿಕ ನಾಯಕ, ರಾಯಚೂರು. ಅದೇ ರೀತಿಯಾಗಿ ಶ್ರೀ ತಾಯರಾಜ್ ಮರ್ಚಟಾಳ್, ದಲಿತ ಸಾಹಿತ್ಯ ಪರಿಷತ್ ರಾಯಚೂರು. ಕೆಜಿ ವೀರೇಶ್, ಅಧ್ಯಕ್ಷರು, ಜಿಲ್ಲಾ ಸಮುದಾಯ ಕರ್ನಾಟಕ ಸೇವಾ ರಾಯಚೂರು. ಬಿ ಬಸವರಾಜ ನಾಯಕ್, ದೈಹಿಕ ಶಿಕ್ಷಕರು, ಸರ್ಕಾರ ಪ್ರೌಢಶಾಲಾ ಮಾಡಗಿರಿ. ಪ್ರಾಸ್ತಾವಿಕ ನುಡಿ ಉಪಸ್ಥಿತರು ಬಶೀರ್ ಅಹಮದ್ ಹೊಸಮನಿ, ಅಧ್ಯಕ್ಷರು, ಹೊಸಮನಿ ಪ್ರಕಾಶ್ ರಾಯಚೂರು. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ನಿರೂಪಣೆಯಾಗಿ ನಮ್ಮ ಶಿವ ಶಿಕ್ಷಕರನ್ನು ನಿರೂಪಿಸಿದ್ದಾರೆ. ಅದೇ ರೀತಿಯಾಗಿ ಈ ವಿಷಯ ಮಂಡಳಿಯನ್ನು ಶ್ರೀ ಈರಣ್ಣ ಬೆಂಗಲ್, ಯುವ ಕವಿ ಮತ್ತು ವ್ಯಂಗ್ಯ ಚಿತ್ರಕಾರರು, ರಾಯಚೂರು. ಇವರು ಮತ್ತು ವಿಷಯ ಅವರ ಬದುಕು ಮತ್ತು ಬರಹ. ಅದೇ ಡಾಕ್ಟರ್ ಸಿದ್ದಲಿಂಗ ಅವರ ಬಗ್ಗೆ. ಡಾಕ್ಟರ್ ಸಿದ್ದಲಿಂಗ ಬಗ್ಗೆ ಅವರ ಸಾಮಾಜಿಕ ಹೋರಾಟಗಳು ಹಾಗೂ ಸಾಂಸ್ಕೃತಿಕ ಕೊಡುಗೆಗಳ ಉಪನ್ಯಾಸಕರಾಗಿ ಅಪ್ಪಣ್ಣ ಮೇಟಿಗೌಡ, ಅಣ್ಣಪ್ಪ ಮೇಟಿಗೌಡ, ಪ್ರಧಾನ ಸಂಪಾದಕರು, ಸಂಧ್ಯಾವಾಣಿ ಹಾಗೂ ಭಕ್ತನಾಡು ಪತ್ರಿಕೆಗಳ ರಾಯಚೂರು. ಇವರ ನಮ್ಮ ಡಾಕ್ಟರ್ ಸಿದ್ದಲಿಂಗ ಬಗ್ಗೆ ಉಪನ್ಯಾಸವನ್ನು ನೀಡಲಿದ್ದಾರೆ. ಈ ಸಂದರ್ಭದಲ್ಲಿ ಸಂತೋಷ ನಂದಿನಿ, ರಾಘವೇಂದ್ರ, ಬಶೀರ್ ಅಹಮದ್ ಹೊಸಮನಿ, ರುದ್ರಯ್ಯ ಗಣಚಾರಿ ಇದ್ದರು. 11ನೇ ಶತಮಾನದ ವಚನಕಾರ ದೇವರ ದಾಸಿಮಯ್ಯನವರ ಜಯಂತಿಯನ್ನು ಏಪ್ರಿಲ್ 2ರಂದು ಆಚರಣೆ ಮಾಡಲು ಸಿದ್ಧತೆ ಕೈಗೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ ಭಜಂತ್ರಿ ಹೇಳಿದರು. ನಗರದ ನೂತನ ಜಿಲ್ಲಾಡಳಿತ ಭವನದ ಕಚೇರಿ ಸಭಾಂಗಣದಲ್ಲಿ ನಡೆದ ದೇವರ ದಾಸಿಮಯ್ಯನವರ ಜಯಂತಿ ಅಂಗವಾಗಿ ಹಮ್ಮಿಕೊಂಡಿದ್ದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಸಮಾಜದ ವತಿಯಿಂದ ಏಪ್ರಿಲ್ 2ರಂದು ದೇವರ ದಾಸಿಮಯ್ಯನವರ ಜಯಂತಿ ಕಾರ್ಯಕ್ರಮ ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಂಡಿದೆ. ಅಂದು ಬೆಳಗ್ಗೆ 9 ಗಂಟೆಗೆ ದೇವರ ದಾಸಿಮಯ್ಯನವರ ಜಯಂತಿ ಅಂಗವಾಗಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ದೇವರ ದಾಸಿಮಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ. ಮೆರವಣಿಗೆಯು ಅಂಬೇಡ್ಕರ್ ವೃತ್ತದಿಂದ ಪ್ರಾರಂಭವಾಗಿ ಸಾರ್ವಜನಿಕ ಉದ್ಯಾನವನದ ಮೂಲಕ ರಂಗಮಂದಿರಕ್ಕೆ ತಲುಪುತ್ತದೆ ಎಂದು ತಿಳಿಸಿದರು. ಮೆರವಣಿಗೆಯಲ್ಲಿ ಕಲಾ ತಂಡಗಳು, ಸಮಾಜದ ಮುಖಂಡರು ಸೇರಿದಂತೆ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಉಪನ್ಯಾಸ ನೀಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪನಿರ್ದೇಶಕ ದತ್ತಪ್ಪ ಸಾಗನೂರು, ಗ್ರೇಡ್ 2 ತಹಶೀಲ್ದಾರ್ ಭೀಮರಾಯ್, ನೇಕಾರ ಸಮಾಜದ ಮುಖಂಡರಾದ ಶ್ರೀನಿವಾಸ್ ರಾವ್, ವೆಂಕಟೇಶ್,
ಸಂಜೀವ್ ಕುಮಾರ್, ಮುನಿಚಂದ್ರ, ನಾಗೇಶ್, ಪ್ರವೀಣ್ ಕುಮಾರ್, ರಾಜೇಶ್, ಈರಣ್ಣ ಕರ್ರಿ ಸೇರಿದಂತೆ ಮಹಾನಗರ ಪಾಲಿಕೆ ಅಧಿಕಾರಿಗಳು ಸೇರಿದಂತೆ ಅನೇಕರು ಇದ್ದರು. ಭಗವಾನ್ ಮಹಾವೀರರ ಜಯಂತಿಯನ್ನು ಏಪ್ರಿಲ್ 10ರಂದು ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಆಚರಿಸಲು ಅಧಿಕಾರಿಗಳು ತಯಾರಿ ಮಾಡಿಕೊಳ್ಳಬೇಕು ಎಂದು ಅಪರ ಜಿಲ್ಲಾಧಿಕಾರಿ ಶಿವಾನಂದ್ ಭಜಂತ್ರಿ ಹೇಳಿದರು. ನಗರದ ನೂತನ ಜಿಲ್ಲಾಡಳಿತ ಭವನದ ಕಚೇರಿ ಸಭಾಂಗಣದಲ್ಲಿ ಭಗವಾನ್ ಮಹಾವೀರರ ಜಯಂತಿ ಅಂಗವಾಗಿ ಹಮ್ಮಿಕೊಂಡ ಪೂರ್ವಭಾವಿ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜೈನ್ ಸಮಾಜದ ವತಿಯಿಂದ ಏಪ್ರಿಲ್ 10ರಂದು ಭಗವಾನ್ ಮಹಾವೀರರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಗುತ್ತಿದ್ದು, ಅಂದು ಬೆಳಗ್ಗೆ 9 ಗಂಟೆಗೆ ನಗರದ ಜೈನ್ ಮಂದಿರ ಮುಂಭಾಗದಲ್ಲಿ ಭಗವಾನ್ ಮಹಾವೀರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾಲಾರ್ಪಣೆ ಮಾಡಿದ ಬಳಿಕ ಮೆರವಣಿಗೆಗೆ ಚಾಲನೆ ನೀಡಲಾಗುತ್ತದೆ ಎಂದರು. ಮೆರವಣಿಗೆಯು ಜೈನ್ ಮಂದಿರದಿಂದ ಪ್ರಾರಂಭವಾಗಿ ಮಹಾವೀರ್ ವೃತ್ತ ಸೇರಿದಂತೆ ವಿವಿಧ ರಸ್ತೆಯಲ್ಲಿ ಸಂಚರಿಸಿ ನಂತರ ಜೈನ್ ಮಂದಿರಕ್ಕೆ ತಲುಪುತ್ತದೆ. ಮೆರವಣಿಗೆಯಲ್ಲಿ ಜೈನ್ ಸಮಾಜದ ಮುಖಂಡರು, ಮಹಿಳೆಯರು, ಮಕ್ಕಳು ಸೇರಿ ಕಲಾ ತಂಡಗಳು ಭಾಗವಹಿಸಲಿವೆ ಎಂದರು. ಮೆರವಣಿಗೆ ಬಳಿಕ ಜೈನ್ ಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಲಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಉಪ ನಿರ್ದೇಶಕ ದತ್ತಪ್ಪ ಸಾಗನೂರು, ಗ್ರೇಡ್ 2 ತಹಶೀಲ್ದಾರ್ ಭೀಮರಾಯ್, ಜೈನ್ ಸಮಾಜದ ಮುಖಂಡರಾದ ಪ್ರಕಾಶ್ ಜೈನ್, HB ಪ್ರಸಾದ್ ಜೈನ್, ಗೌತಮ್ ಪ್ರಕಾಶ್ ಗಯಾ, ಮಹಾವೀರ್ ಹರ್ದಾರ ಸೇರಿದಂತೆ ಅನೇಕರು ಇದ್ದರು. ನವದೆಹಲಿಯಲ್ಲಿ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ರಾಯಚೂರು ಏಮ್ಸ್ ಹೋರಾಟ ಸಮಿತಿ ನಿಯೋಗ ಭೇಟಿ ಮಾಡಿತು. ಈ ವೇಳೆ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಸಂಸದರಾದ ಜಿ ಕುಮಾರ್ ನಾಯಕ್ ಅವರು ಭೇಟಿಯಾಗಿ ಮಹತ್ವಾಕಾಂಕ್ಷೆ ಜಿಲ್ಲೆಯಾದ ರಾಯಚೂರಿಗೆ ಏಮ್ಸ್ ಆಸ್ಪತ್ರೆಯನ್ನು ಮಂಜೂರು ಮಾಡಲು ಹಿಂದೇಟು ಹಾಕುತ್ತಿರುವ ಪ್ರಧಾನ ಮಂತ್ರಿಗಳಿಗೆ ಹಾಗೂ ಆರೋಗ್ಯ ಸಚಿವರಿಗೆ ಈ ವಿಷಯದ ಬಗ್ಗೆ ಚರ್ಚಿಸಿ ಈ ಭಾಗದ ಜನರ ಆರೋಗ್ಯದ ಸ್ಥಿತಿಗತಿಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡುವಂತೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿ ಸಂಚಾಲಕರಾದ ಡಾಕ್ಟರ್ ಬಸವರಾಜ್ ಕಳಸ, ಕುಮಾರ್, ಉದಯ್ ಕುಮಾರ್ ಸಾಹುಕಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಯಚೂರು ಮಹಾನಗರ ಪಾಲಿಕೆಯಾದ ನಂತರ ಜನವರಿ 8ರಂದು ನಡೆದ ಮಹಾಸಭೆಯಲ್ಲಿ ನಗರದ ಗೋಶಾಲ ರಸ್ತೆಯಿಂದ ಚಂದ್ರಮೌಳೇಶ್ವರ ರಸ್ತೆಗೆ ಹೊಂದಿಕೊಳ್ಳುವ 80 ಫೀಟ್ ರಸ್ತೆಗೆ ಸಚಿವ NS ಬೋಸರಾಜು ಹೆಸರಿಡಲು ಅನುಮೋದನೆ ನೀಡಲಾಗಿತ್ತು. ಇದಕ್ಕೆ ಆಕ್ಷೇಪಗಳು ವ್ಯಕ್ತವಾಗಿದ್ದವು. ಆದರೆ ಅದೇ ರಸ್ತೆಯಲ್ಲಿ ನಿರ್ಮಾಣ ಮಾಡಲಾಗಿದ್ದ ಚರಂಡಿಯನ್ನು ಒಡೆದು ಪುನಃ ನಿರ್ಮಾಣ ಮಾಡುವಂತಾಗಿದ್ದು ಹೆಚ್ಚುವರಿ ಆರ್ಥಿಕ ನಷ್ಟಕ್ಕೆ ಕಾರಣವಾಗಿದೆ. 80 ಫೀಟ್ ರಸ್ತೆಯ ಕಾಮಗಾರಿಯನ್ನು ಲೋಕೋಪಯೋಗಿ ಇಲಾಖೆಗೆ ನೀಡಲಾಗಿದ್ದು, ಚರಂಡಿ, ಬೀದಿ ದೀಪ, ಡಿವೈಡರ್ ಸೇರಿ ಒಟ್ಟು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಯನ್ನು PWD ಇಲಾಖೆ ಕೈಗೆತ್ತಿಕೊಂಡಿದೆ. ಈ ಕಾಮಗಾರಿಯಲ್ಲಿ ಚರಂಡಿ ನಿರ್ಮಾಣವೂ ಇದ್ದು, ಈಗಾಗಲೇ ನಿರ್ಮಾಣಗೊಂಡ ಚರಂಡಿಯನ್ನು ಒಡೆದು ಹಾಕಿ ಮತ್ತೆ ನಿರ್ಮಾಣ ಮಾಡುತ್ತಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಈ ಹಿಂದೆ ನಗರಸಭೆಯಿಂದ ಚರಂಡಿಯನ್ನು ಲೆವೆಲ್ ಪರ್ಮಿಟ್ ಇಲ್ಲದೆ ನಿರ್ಮಾಣ ಮಾಡಲಾಗಿದ್ದು, ನಗರಸಭೆ ಅಧಿಕಾರಿಗಳು ಮತ್ತು ಇಂಜಿನಿಯರ್ಗಳು ಲೆವೆಲ್ ಇಲ್ಲದೆ ಹಾಗೂ ರಸ್ತೆಗಿಂತ ಎತ್ತರದಲ್ಲಿ ಚರಂಡಿ ನಾಲೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದೀಗ ಪಾಲಿಕೆಯಾದ ಬಳಿಕ ರಸ್ತೆಯ ಪಕ್ಕದಲ್ಲಿರುವ ನಾಲೆ ಅವೈಜ್ಞಾನಿಕವಾಗಿದೆ. ಲೆವೆಲ್ ಇಲ್ಲದ ಕಾರಣ ಕಟ್ಟಿದ ನಾಲೆಯನ್ನು ಒಡೆದು ಮರು ನಿರ್ಮಾಣ ಮಾಡಲು PW ಇಲಾಖೆಗೆ ನೀಡಲಾಗಿದ್ದು, ಈ ಮೊದಲು ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಮೂಲ ಸೌಲಭ್ಯಗಳಿದ್ದ ಹಣ ವ್ಯರ್ಥವಾಗಿದೆ. ನಗರಸಭೆಯಿಂದ ಕಾಮಗಾರಿಯನ್ನು ಬೇಗ ಮುಗಿಸುವ ಭರದಲ್ಲಿ ಡೆಬ್ರಿಡ್ಜ್ ಮೇಲೆಯೇ ಚರಂಡಿ ನಾಲೆಯನ್ನು ನಿರ್ಮಾಣ ಮಾಡಲಾಗಿದೆ ಎಂಬುದು ಆರೋಪವಾಗಿದೆ. ನಗರಸಭೆಯಿಂದ ನಿರ್ಮಾಣ ಮಾಡಲಾಗಿದ್ದ ಚರಂಡಿ ರಸ್ತೆಗಿಂತ ಎತ್ತರದಲ್ಲಿರುವ ಕಾರಣ ರಸ್ತೆಯ ನೀರು ಚರಂಡಿಗೆ ಹರಿಯದಂತಾಗಿತ್ತು. ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿಯಿಂದ ಜನರ ತೆರಿಗೆ ಹಣ ಈ ರೀತಿ ಪೋಲಾಗುತ್ತಿದ್ದು, ಈ ಬಗ್ಗೆ ಸಚಿವರು, ಶಾಸಕರು ಹಾಗೂ ಮೇಲಾಧಿಕಾರಿಗಳು ಹೆಚ್ಚಿನ ಗಮನ ಹರಿಸಬೇಕಿದೆ. ನಗರದಲ್ಲಿ ಇದೊಂದೇ ರಸ್ತೆಯಲ್ಲದೆ ಈ ರೀತಿಯ ಹಲವು ಅವೈಜ್ಞಾನಿಕ ಕಾಮಗಾರಿಗಳು ನಗರಸಭೆಯಿಂದ ಆಗಿದ್ದು, ಇವುಗಳಿಗೆ ಮತ್ತೆ ಹಣವನ್ನು
ವ್ಯಯಿಸಬೇಕಾದ ಪರಿಸ್ಥಿತಿ ಇದೀಗ ಪಾಲಿಕೆಗೆ ಬಂದಿದೆ. ರಸ್ತೆ ನಿರ್ಮಾಣ ಮುನ್ನವೇ ವೈಜ್ಞಾನಿಕ ಅಂದಾಜು ಪಟ್ಟಿ ಸಿದ್ಧಪಡಿಸಿದೆ. ನಿರ್ಮಾಣ ಮಾಡಿರುವುದೇ ಒಂದೇ ರಸ್ತೆ ಎರಡೆರಡು ಬಾರಿ ಹಣ ಖರ್ಚು ಮಾಡುವಂತಾಗಿದೆ. ಹೆಸರಿಗಾಗಿ ಕಚ್ಚಾಡುವ ಜನಪ್ರತಿನಿಧಿಗಳು ಆರ್ಥಿಕ ಹೊರೆಗೆ ಕಾರಣ ಆದವರ ಮೇಲೆ ಕ್ರಮ ಕೈಗೊಳ್ಳುತ್ತಾ ಎನ್ನುವುದು ಪ್ರಶ್ನೆಯಾಗಿದೆ. ಆರ್ಥಿಕ ಹೊಣೆ ಯಾರು ಎಂಬುದಕ್ಕೆ ಉತ್ತರವಿಲ್ಲದೆ ಹೋಗಿದೆ. ನಕಲಿ ನೋಟು ತಯಾರಿಕೆಗಾಗಿ 4 ಜನ ಆರೋಪಿಗಳು ಬಂಧನವಾದ ಬೆನ್ನಲ್ಲೇ ಇದೀಗ ನಕಲಿ ನೋಟು ಚಲಾವಣೆ ಮಾಡುತ್ತಿದ್ದ 2 ಆರೋಪಿಗಳನ್ನು ನಗರದ ಮಾರ್ಕೆಟ್ ಯಾರ್ಡ್ ಪೊಲೀಸರು ಬಂಧಿಸಿರುವ ಘಟನೆ ನಗರದಲ್ಲಿ ಗುರುವಾರ ರಾತ್ರಿ ನಡೆದಿದೆ. ಗಬ್ಬೂರು ಮೂಲದ ಮಂಜುನಾಥ್ ಹಾಗೂ ರಘುನಾಥನಹಳ್ಳಿ ಮೂಲದ ರಮೇಶ್ ಬಂಧಿತರು ನಗರದ ಶಂಶಾಲಂ ದರ್ಗಾದ ಹತ್ತಿರವಿರುವ ಶಮ್ಸ್ ಬಿರಿಯಾನಿ ಹೋಟೆಲ್ನಲ್ಲಿ ಈ ಇಬ್ಬರು ಊಟ ಮಾಡಿ ನಂತರ 500 ರೂಪಾಯಿ ಮುಖಬೆಲೆಯ ನೋಟನ್ನು ನೀಡಿದ್ದರು. ಆ ನೋಟಿನ ಮೇಲೆ ಚಿಲ್ಡ್ರನ್ ಬ್ಯಾಂಕ್ ಆಫ್ ಇಂಡಿಯಾ ಎಂದು ಬರೆದಿದ್ದು ನೋಟಿನ ಕ್ರಮ ಸಂಖ್ಯೆ 3 ಅಹಂ 0000 ಎಂದು ಇತ್ತು. ಇದನ್ನು ಗಮನಿಸಿದ ಹೋಟೆಲ್ ಮಾಲೀಕರು ಮಾರ್ಕೆಟ್ ಯಾರ್ಡ್ ಠಾಣೆಗೆ ದೂರು ನೀಡಿದ್ದು, ದೂರಿನ ಅನ್ವಯ 2 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಹೋಟೆಲ್ನಲ್ಲಿ ಚಲಾವಣೆ ಮಾಡಲಾದ 500 ರೂಪಾಯಿ ಸೇರಿ ಆರೋಪಿಗಳಿಂದ 500 ರೂಪಾಯಿ ಮುಖಬೆಲೆಯ ಒಟ್ಟು 49,500 ರೂಪಾಯಿಗಳನ್ನು ವಶಕ್ಕೆ ಪಡೆಯಲಾಗಿದೆ ಎಂದು ತಿಳಿದು ಬಂದಿದೆ. ಈ ಕುರಿತು ಮಾರ್ಕೆಟ್ ಯಾರ್ಡ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. YTPS ನೌಕರರ ಹೋರಾಟ ಮುಕ್ತಾಯ. ಪವರ್ ಮ್ಯಾಕ್ನಿಂದ ಕನಿಷ್ಠ ವೇತನ ಸೇರಿ ಎಲ್ಲ ಸೌಲಭ್ಯ. ಸದನದಲ್ಲಿ ಇಂಧನ ಸಚಿವರ ಉತ್ತರ. ಹೊಸಮನೆ ಪ್ರಕಾಶನದಿಂದ 23ರಂದು ಸಿದ್ದಲಿಂಗಯ್ಯ ಬದುಕು ಬರಹ ಕುರಿತು ವಿಚಾರ ಸಂಕಿರಣ. ಜಿಂದಪ್ಪ. ಏಪ್ರಿಲ್ 2ರಂದು ದೇವರ ದಾಸಿಮಯ್ಯ ಜಯಂತಿ ಆಚರಣೆ. ಏಪ್ರಿಲ್ 10ರಂದು ಭಗವಾನ್ ಮಹಾವೀರ್ ಜಯಂತಿ ಆಚರಣೆಗೆ ನಿರ್ಧಾರ. ಏಮ್ಸ್ ಮಂಜೂರಾತಿಗೆ ಧ್ವನಿ ಎತ್ತಲು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡಿದ ಹೋರಾಟ ಸಮಿತಿ ನಿಯೋಗ. ನಗರದ 80 ಫೀಟ್ ರಸ್ತೆ ನಿರ್ಮಾಣ ಅವೈಜ್ಞಾನಿಕ. ಚರಂಡಿ ನಿರ್ಮಾಣಕ್ಕೆ ಹೆಚ್ಚುವರಿ 5 ಕೋಟಿ ವೆಚ್ಚ ಆರೋಪ. ನಕಲಿ ನೋಟು ನೀಡಿದ ಆರೋಪ 2 ಆರೋಪಿಗಳ ಬಂಧನ. ಇಲ್ಲಿಗೆ ವಾರ್ತೆಗಳ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.